ಆ ಕೈಗೂ ಬಳಿ ಇಲ್ಲ, ಅವೇ ಬಳಿ ಚುಚ್ಚಿರೋದೇ ಅದು. ನೀನು ನೆಲಕ್ಕೆ ಭಾಳ ಜೋರ ಬಿದ್ದಿಲ್ಲ, ನಾರ್ಮಲ್ ಆದ್ಮೇಲೆ ಬಿದ್ದಿ ನೀನು. ಹೆಂಗ ಫಸ್ಟ್ ಟೈಮ್ ನಾವು ಕರ್ಕೊಂಡು ಹೋಗೋದು ಇಂಥ ಯಾವಾಗ ಹೋಗ್ಬಾರ್ದಾಗಿತ್ತು. 1 night ಹೋಗ ಅಲ್ಲ ಇದು ಅಲ್ಲ, ಬಟ್ ಜೀವನ ಇಂಥ ಪರಿಸ್ಥಿತಿ ಯಾರು ಹೋಗ್ಬಾರ್ದು. ನಾನು ಹೆಂಗೆ ಹಿಡ್ಕೊಂತ ಅದು ಬಳಿ ಚುಚ್ಚಿರೋದು ಬೇದು ಇದೆ, ಇಲ್ಲಿ ಬಳಿ ಚುಚ್ಚಿ ನೋಡು. ಹಾಂ ತೆಗಿತಾರ ಅಲ್ಲಿ ಇಂಜೆ ಮಾಡಿ ತೆಗಿತಾರ. ನೀನು ತೆಗ್ತಾತ ನೀ ಆರಾಮಾಗಿರೋ ತೆಗಿತಾರ. ಹಾಂ ಇಲ್ದ ಇದ್ದೇವೆ. ಇಲ್ಲ ಟೆನ್ಷನ್ಗೆ ಹೋಗ್ಬೇಡ. ಈಗ ಹೈವೇ ಬಂದ್ವಿ, ಒಂದು ಅರ್ಧ ಗಂಟೆ ಹೋಗ್ಬೇಕು. ಹಾಂ ಒಂದು ವಾರ 2 ದಿವಸ ಹುಷಾರಕ್ಕೆ ಇಂಜೆಕ್ಷನ್ ಕೊಟ್ಟು ಮೊದಲು ಎಕ್ಸ್ರೇ ಮಾಡಿಬಿಟ್ರೆ ನಿನಗೆ ಏನಾಗೈತೆ ಅಂತ ಗೊತ್ತಾಗ್ಬಿಡ್ತತ. ಪಟ್ಟಿ ಕಟ್ತಾರ, ಹೆದರ್ಬೇಡ. ಹಾಂ ಇಟ್ಕೊಳ್ಳೆ. ನಮ್ಮಮ್ಮ ಕರ್ಕೊಂಡು ಆಸ್ಪತ್ರೆಗೆ ಹೋಗೋಣ ಅಂದರೆ ನಡೋ ರೋಡ್ನಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ಗಾಡಿ ಆಫ್ ಆಗಿ ನಿಂತ್ಕೊಂಡೈತಿ. ಸೊ ಮೆಕ್ಯಾನಿಕ್ಕಿಗೆ ಹೇಳಿದ್ದೀವಿ, ಮೆಕ್ಯಾನಿಕ್ ಬರ್ತಾ ಇದಾರಂತೆ. ವೇಟಿಂಗ್ ಮೆಕ್ಯಾನಿಕ್ಕಿಗೆ ವೇಟ್ ಮಾಡ್ತಾ ಇದ್ದೀವಿ. ಅಡಿಕೆಯಲ್ಲಿ ಹಾಕೊಟ್ಟದ ಕೈ ಬಾಯ ತಿನ್ಸಿದಾಳ ತಾನೆ, ಮತ್ತೆ ಯಾಕೆ ತಗೊಳಕ್ಕೆ ಹೋದೇವಿ? ಹಾಂ ಆತಾಗ ಇನ್ನೊಂದಕ್ಕೆ ಹಾಸ್ಪಿಟ್ಲು ಇನ್ನೊಂದು 65 ಕಿಲೋಮೀಟ್ರ್ ಅಷ್ಟೇ ಇರೋದು. ದಾವಣಗೆರೆಯಿಂದ ಬಂದೈತೆ ಗಾಡಿ, ಯಾಕೆ ಇವತ್ತು ಕೈ ಕೊಟ್ಬಿಡ್ತು. ಸೊ ಮರದ ನೆರಳು ಐತಿ ಅಂತೇಳಿ ಒಂದು 2 ನಿಮಿಷ ನಿಲ್ಸೋಣ ಅಂತ ನಿಲ್ಸಿದ್ವಿ. ಬಟ್ ಮೆಕ್ಯಾನಿಕ್ ಬರೋಕತ್ತಾರೆ. ಇನ್ನೊಂದೇನಪ್ಪ ಇವತ್ತು ಭಾನುವಾರ, ಸೊ ಹಂಗಾಗಿ ಮೆಕ್ಯಾನಿಕ್ಗಳು ಸಿಗೋಲ್ಲ. ಆದರೂ ಯಾರೋ ಒಬ್ರು ಸರ್ ಬಂದು ಹೆಲ್ಪ್ ಮಾಡಿದರು. ವೆಯ್ಟ್ ಮಾಡ್ತಾ ಇದ್ದೀವಿ, ಬರಲಿ ಮೆಕ್ಯಾನಿಕ್. ಇಲ್ಲಿ ನಿಲ್ಸಿದ್ದೀನಿ. ಹೊಸ ತಿಂಡಿ ತಿನ್ನಂಗೆ ಬೆಳಗ್ಗಿಂದ ಬರೀ ಅಲ್ಲಿ ಇಡ್ಲಿ ತಿಂದು ವೇಟ್ ಮಾಡೋಕತ್ತಲ್ಲ. ನಮ್ಮಮ್ಮ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗೈತಿ. ಹಂಗಮ್ಮ ಅಂತ ಇಂಥ ಆಸ್ಪತ್ರೆಗೆ ಬಂದ್ವಿ. ಮುಂದಿಲ್ಲ ಒಟ್ಟಿಗೆ ಎಲ್ಲ ಫಸ್ಟ್ ಅಡ್ಮಿಟ್ ಮಾಡಿಸಿ ತಿನ್ಬೇಕು. ಎನ್.ಐ ಹಾಸ್ಪಿಟ್ಲ್ನಾಗೆ ಫಸ್ಟ್ ಡೇ ಆಯಿತು ಸಾಯಂಕಾಲ. ಸೆಕೆಂಡ್ ಡೇ ನಮ್ಮ ಸೊಸೆ ನಾವು ತಿನ್ನಿಸ್ತಾ ಇದೀವಿ ಪಲಾವ್. ನಮ್ಮ ಸೊಸೆ ದೋಸೆ. ಗಂಗಮ್ಮನ ವಿಡಿಯೋನೇ ಮಾಡಿಲ್ಲ ಇವತ್ತು. ಗಂಗಮ್ಮನ ಆಯಿತು. ಮುಂಚೆ ನೈಟಿ ಹಾಕ್ಯಾದ್ರೆ ನೈಟಿ ಹಾಕ್ಯಂತಿದ್ದಿಲ್ಲ ಮವ್ವ, ಇವಾಗ ನೈಟಿ. ಸೊ ಕೈ ಇದು ಫ್ರ್ಯಾಕ್ಚರ್ ಆಗಿರೋದು, ಅದಕ್ಕೆ ಇದಾಗಿರೋದಕ್ಕೆ ಖಾಲಿ ಹಾಕಿದ್ದಾರೆ ಡ್ರಾಪ್ಸ್. ಹಾಂ ಯಾಕ ಗಂಗಮ್ಮ ಏನು ಅನ್ನಿಸ್ತಾ ಇದೆ? ಇನ್ನೊಂದು ಸರಿ ಯಾವ ಊರು ಬೇಡ, ಬೈಕು ಬೇಡ. ನಮ್ಮ ಸೊಸೆಯಿಂದ ನಮ್ಮ ಅಮ್ಮಗೆ ತಲೆ ಬಚ್ಚುವ ಕಾರ್ಯಕ್ರಮ ಇವಾಗ. ನಿಧಾನ ಗಂಗಮ್ಮನವ್ರಿಗೆ ಅದೊಂದು ಆಪ್ರೇಷನ್ ಆತಂದರೆ ಮುಗೀತು ಆರಾಮು. ಒಂದು ಸಬಿಟ್ಟು ಹೋಗ್ತಿರೋದೆ ದಾವಣಗೆರೆ ಕಡೆಗೆ. ಸಂಪು ಅಮ್ಮ ಫಾಲೋ ಮಾಡಿ ಸೊಸೆ ಮಾಡೈತಿ. ಹಾಂ ಅಷ್ಟೇ, ಸುಮ್ಮನೆ ತಿನ್ಬೇಕು ಅಷ್ಟೇ ಅದಂಬಿಟ್ರಿ ಇನ್ನೇನಿಲ್ಲ ನೋಡಿ ಗಂಗಮ್ಮ. ತಡಿ ರಘು ಕಳಿಸ್ತಾನೆ ಇದನ್ನು. ಮಗನ ತೋರಿಸು. ತಡಿ ರಘು ಕಳಿಸ್ತಾನೆ. ಗಂಗಮ್ಮನವರಿಗೆ ನೆಕ್ಸ್ಟ್ ಡೇ ಇವತ್ತಿ ಬಂದು 2 ದಿವಸ ಅದ. ಇಲ್ಲಿ ಬಂದು ಗಂಗಮ್ಮನವ್ರಿಗೆ ತಲೆ ಬಚ್ಚೋ ಪ್ರೋಗ್ರಾಮ್ ಇವಾಗ. ಗಂಗಮ್ಮ ಏನು ಅನ್ನಿಸ್ತಾ ಇದೆ? ಫಸ್ಟ್ ಆಪ್ರೇಷನ್ ಮಾಡ್ರೋ ನಿಮ್ಮ ಅಜ್ಜಿ ಕೂಡ ಹೋಗ್ಕನ್ನ ಅಂತಿರಲ್ಲ. ಯಾವನಾರ ಬಂದಿಲ್ಲ, ನಾವು ಏನು ಹುಡ್ಕ್ಯಾನಾರ ನಮ್ಮ ಅಣ್ಣ ನಮ್ಮವನು ಏನವೇ ಯಾವಲ್ಲ ಆಗಲಿದ ಒಲ್ಲೇ ಇರಲಿ, ಆಗದೇ ಬಿಡಲ್ಲ ನಿಮಗೆ. ಅಮ್ಮಂಗೆ ಬನ್ನು ಜನ 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 ಜಾತ್ರೆ. ಕಾಫಿ ಅಲ್ಲ ಗಂಗಮ್ಮತೆ ಇದು, ಇಂಥದ್ರಾಗೆ ಇಲ್ಲಿ ಕಾಫಿ ಅಂತ ಐತಿ, ಇದು ಹಾಲು. ಇಂಥದಾಗ ಯಾವಾಗ ಕುಡ್ದಿದ್ಯಾ ಅಂತ ಕೇಳಿದೆ. ಈ ಥರ ಹಿಂಗೆ ಕುಡ್ತಾರೆ. ಇವತ್ತು ಮಂಗಳೂರಿಗೆ ಬಂದು ಸೆಕೆಂಡ್ ಡೇ. ನಾಳೆ ದಿನ ಇವತ್ತು ಮಂಗಳವಾರ. ನಮ್ಮ ಸೊಸೆ ಪರಿಸ್ಥಿತಿ ನೋಡಿ, ನಮ್ಮಮ್ಮ ನಗ್ತಾ ಇದೆ. ನಮ್ಮಮ್ಮನ ಫುಲ್ ಕೇರ್ ನಮ್ಮ ಸೊಸೆ ಮಾಡ್ತಾಯಿದ್ದಾರೆ. ನಮ್ಮ ಇದು ಎಡಿಟ್ ಅಪ್ಪ ಇದಪ್ಪ. ನಮ್ಮ ಮೂಗು ಏನೋ ಬ್ಯಾಗಿಗೆ ಕೊಟ್ಟಿದ್ರೆ ನಮ್ಮ ಮೂಗಿಗೆ ಹೊಟ್ಟು ಬಿಡ್ತಿದ್ದಿಲ್ಲ. ಪಕ್ಕ ಬ್ಯಾಗ್ ಹಾಕೊಂಡಿದ್ರೆ, ನಾರ್ಮಲ್ ಬ್ಯಾಗ್ ಹಾಕೊಂಡಿದ್ರೆ ಬೀಳ್ತಿದ್ದಿಲ್ಲ. ಗಂಗಮ್ಮ ಇವತ್ತು 2ನೇ ದಿವಸ ಬಂದು ಮಂಗಳವಾರ. ಇವತ್ತು ಭಾನುವಾರ ಅಂದ್ರೆ ಭಾನುವಾರ ನೈಟು, ಸೋಮವಾರ ಮಂಗಳವಾರ ಇವತ್ತು. ನಾಳೆ ಬುಧವಾರ ಗುರುವಾರ, ಇನ್ನು 2 ದಿವಸ ವೆಯ್ಟ್ ಮಾಡಿದರೆ ಭಾಳ ಏನಿಲ್ಲ. ಭಾಳ ಅಂದರೆ ಏನಪ್ಪ ಅಂದರೆ ಇದು ಒಂದು ಸ್ವಲ್ಪ
ಇದು ಸ್ವಲ್ಪ, ಇದು ನಮಗೆ ಸ್ವಲ್ಪ, ಬಟ್ ಅಮ್ಮಗೆ ಏಜ್ ಆಗಿರೋದಕ್ಕೆ ಅದೇ ದೊಡ್ಡದು, ಸ್ವಲ್ಪ ಅನ್ನಂಗಿಲ್ಲ. ಮೇನ್ ಇದೆ ಆಗಿರೋದು ಗಂಗಮ್ಮಗೆ. ಬಿ ಪಿ ಶುಗರ್ ಇಲ್ಲ ನಮ್ಮ ಅವ್ವಗೆ. ಯಾವ್ದು ಮಾತಾಡಕತ್ತೀರ? ನಾನು ಯಾರ ಮಾತಾಡಕತ್ತಾರ ಬೋಂಡ ಅವ್ರದ್ದು ತೋರ್ಸಕತ್ತಾವ. ತಗತ್ತೆ ದೋಸೆ. ನೋಡ್ರಿ ನಮ್ಮ ಅವ್ವ ನೋಡಿರಿ, ಆಕ್ಸಿಡೆಂಟ್ ಆಗೈತೆ ಅನ್ಸುತ್ತೆ. ನಮ್ಮ ಅವ್ವ ನೋಡಿರಿ, ಇಡಂಗಿಲ್ಲ, ಗಟ್ಟಿ ಆಗ್ಬಿಡ್ತಾವ. ಏನಾಗ್ತಾರ ಈಗ? ದೋಸೆ ತಿನ್ನು ಫಸ್ಟ್. ದೋಸೆ ತಿನ್ನು. ಎಲ್ಲಿ ಎಲ್ಲಿ? ಗುಡ್ ಮಾರ್ನಿಂಗ್. ಇವತ್ತು ಎಷ್ಟನೇ ದಿವಸ? ಬುಧವಾರ ಗಂಗಮ್ಮನವ್ರು ತಿಂಡಿ ತಿನ್ನಕ್ಕೆ ರೆಡಿ ಮಾಡ್ಕೊತಾವ್ರೆ. ನಮ್ಮ ಸೊಸೆ ಎಲ್ಲ ತಿಂಡಿ ಇದು ಮಾಡಕ್ಕೆ ರೆಡಿ ಮಾಡ್ತಾವಳೆ. ಗಂಗಮ್ಮನವ್ರು ಎದ್ದು ಕೂತ್ಕೊಂಡಾರೆ. ಮೊನ್ನೆ ಎಲ್ಲ ಚೆನ್ನಾಗಿದ್ರು, ನಿನ್ನೆ ಸ್ವಲ್ಪ ಇದಾಯ್ತು, ಮಕ್ಕಂಡಿಲ್ಲಲ್ಲ. ನಿನ್ನೆ ರಾತ್ರಿಯಿಂದ ಸ್ವಲ್ಪ ಪೇನ್ ಜಾಸ್ತಿ ಅಂತೇಳಿ. ಸೊ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅದೇ ದಾವಣಗೆರೆ ಇಡ್ಲಿ ಮೆಣಸಿನ್ಕಾಯಿ ಬಂದದ್ದು ಇವತ್ತು. ದಾವಣಗೆರೆ ಮೆಣಸಿನ್ಕಾಯಿ. ಹಾಸ್ಪಿಟ್ಲ್ ಪಕ್ಕಕ್ಕೆ ಕೊಪ್ಪಳದ ಹೋಟ್ಲು, ಮೆಣಸಿನ್ಕಾಯಿ, ಹಂಗಾಗಿ ಇಡ್ಲಿ ಬೌಲ್ ಬಂದು. ಏನವೇ ದಾವಣಗೆರೆ? ಹೇಳಂತ ಅನ್ಸಾಕ್ತಿ. ದಾವಣಗೆರೆ ಇಡ್ಲಿ ಚಟ್ನಿ. ಗಂಗಮ್ಮನವ್ರ ಫುಲ್ ಮಕ್ಕಂತೀಯಾ? ಮತ್ತೇನು ಬಲ್ಪ್ ನೋಡ್ತೀಯ? ನಿನ್ನೆ ಬಡ್ದತಿ ಗಾದೆ ಮಾತಿಲ್ಲ, ಭಯ ಇದ್ದೀನಿ ಏನಾಡು ಹಗ್ಗನ ಹಾವ ಕಾಣತತಿ ಅಂತೇಳಿ ಬರ್ತತಿ. ಯಾಕೆ ನೋಡ್ಬೇಕಂತ ಹೇಳು. ಅದು ಹೆಂಗಾರ ನಿನಗೆ ಯಾಕೆ ಬೇಕು? ಚೋಂಚಿಗಿರಲಿ, ಮಣ್ಣಿರಲಿ, ದಬಾಕೆಂದಿರಲಿ, ಅದು ಹೆಂಗಾರ ನಿನಗೆ ಯಾಕೆ ಬೇಕು? ಲೈಟಿನ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ. ನಿನಗೆ ಯಾಕೆ ಬೇಕದು? ನಿಂಗೆ ಅದರಿಂದ ಏನು ಯೂಸ್ ಆಯ್ತು ಅದನ್ನ ಫಸ್ಟು. ನನಗೆ ದುಂಡಿಗೆ ಇಲ್ಲಲ್ಲ ಸ್ವಲ್ಪ. ದುಂಡಗದಾವು ನಿಮ್ಮ. ಇವತ್ತು ಬಂದು ಎಷ್ಟು ದಿವಸ ಆತವೆ? ಎಷ್ಟು ದಿವಸ ಆತವೆ ಬಂದು? 4 ದಿವಸ ಅಲ್ಲ, 4. ನಮ್ಮ ಅಮ್ಮ ಏನೋ ಕೈ ಏನಾಯ್ತು ಇದು ಮಾಡ್ದೆ ನಾವು. ಏನು ಸೊಸೆ? 5 days. ಹೆಂಗಮ್ಮ ನಿನ್ನ ರಿಯಾಕ್ಷನ್? ಏನೇನೋ ಸುಮ್ಮ ಮಾಡ್ತೈತೆ ನಮ್ಮಮ್ಮ. ಮಕ್ಕ ನಿಮ್ಮ ಅಜ್ಜಿ ನಾಳೆ ಆಪ್ರೇಷನ್ ನಿಂದ ಏನು ಮಾಡೋಣ? ಅವ್ರಿಗೆ ಬೇಕಲ್ಲ ಅಜ್ಜಿಗೆ. ನಮ್ಮ ಸೊಸೆ ಕ್ರೀಮ್ ತಂದು ಖುಷಿ ಆಗದಾಳೆ.